ಕೆಮಿಕಲ್ ಸೋರಿಕೆಯಾಗಿ ಮೂವರ ಸಾವು ಪ್ರಕರಣ ಯಾದಗಿರಿಯಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂವರ ಜೀವ ಹೋಗಿದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ. ಕೆಮಿಕಲ್ ಸೋರಿಕೆಯಾಗಿ ಮೂವರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಮೂವರ ಜೀವ ಹೋಗಿದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ. ಈಗಾಗಲೇ ಜಿಲ್ಲಾಧಿಕಾರಿ ಬಳಿ ಘಟನೆ ಬಗ್ಗೆ ವರದಿಯನ್ನ ಕೇಳಿದ್ದೇನೆ. ಪ್ರಕರಣ ಕುರಿತು ಎಫ್ಐಆರ್ ದಾಖಲಿಸುವಂತೆ ತಿಳಿಸಿದ್ದೇನೆ. ತನಿಖೆ ನಡೆಸಿ ಸುರಕ್ಷತಾ ಕ್ರಮದ ಲೋಪದ ವರದಿ ನೀಡಿ ಅಂತ ಹೇಳಿದ್ದೇನೆ. ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಕೈಗಾರಿಕೆ ಸಚಿವರು, ಗೃಹ ಸಚಿವರ ಬಳಿ ಮಾತನಾಡಿದ್ದೇನೆ. ಈ ಬಗ್ಗೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವರು ಕ್ರಮ ವಹಿಸ್ತಾರೆ. ಪರಿಹಾರದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಶರಣ್ ಪ್ರಕಾಶ್ ಪಾಟೀಲ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಯಾದಗಿರಿಯಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿರುವುದು ಕೆಮಿಕಲ್ ಸೋರಿಕೆಯಾಗಿ 3 ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಮಾತಾಡಿರೋದು. 3 ಜನರ ಜೀವ ಹೋಗಿದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೂ ಕೂಡ ಅಲ್ಲಿನ ಎನ್ಕ್ವೈರಿ ಮಾಡಿ ಆಮೇಲೆ ಒಂದು FIR ಮಾಡಿ ಅದಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಏನೇನು ಲೋಪ ಆಗಿದೆ, ಏನು ಸೇಫ್ಟಿ ಮೆಜರ್ಸ್ ವೈಲೇಟ್ ಆಗಿದೆ ಅನ್ನೋದಕ್ಕೆ ಒಂದು ವರದಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ. ನಾನೀಗಾಗಲೇ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ಮಾತಾಡಿದ್ದೀನಿ, ವಿ ಪಾಟೀಲ್ ಅವರಿಗೆ ಮತ್ತು ಪ್ರಿಯಾಂಕ್ ಅವರಿಗೂ ಮಾತಾಡಿದ್ದೀನಿ. ಅವರು ಏನೇನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಯಾವ ರೀತಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ವರದಿ ತೊಗೊಂಡು ಅದಕ್ಕೆ ಮೃತರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೂಡ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟವರು ಮತ್ತು ಡೆಪ್ಟಿ ಕಮಿಷನರು ಅದನ್ನು ಗಮನ ಹರಿಸ್ತಾರೆ. ಯಾವುದೇ ಜೀವ ಹೋಗಿದೆ ಅಂತಂದರೆ ಅದು ನಮಗೆ ನಮ್ಮ ಜವಾಬ್ದಾರಿ ಅದು. ಯಾಕಂದರೆ ಸರ್ಕಾರ ಯಾವುದೇ ರಾಜ್ಯದವರು ಆಗಿರಲಿ, ಅವರು ಪಾಪ ನಮ್ಮ ಊರಿಗೆ ಬಂದು ಕೆಲಸ ಮಾಡುವಾಗ ಅವರು ಜೀವ ಹೋಗಿದೆ ಅಂತಂದರೆ ಇದಕ್ಕೆ ನಾವು ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಇದಕ್ಕೆ ಯಾರು ಅದು ಅವ್ರ ಮೇಲೆ ನಾವು ಡೆಫಿನೆಟ್ಲಿ ಕ್ರಮ ತೆಗೆದುಕೊಳ್ತೀವಿ ಮತ್ತು ಅವ್ರಿಗೇನು ಸೂಕ್ತ ಪರಿಹಾರ ಕೊಡಬೇಕು ಅದನ್ನು ಕೊಡಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದು. ಈಗ ಅದಕ್ಕೇ ನಾನು ಕೈಗಾರಿಕಾ ಸಚಿವರ ಜೊತೆ ಮಾತಾಡಿದ್ದೀನಿ. ಒಂದು ಟೀಮಿಗೆ ಕಳಿಸಿ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ವರ್ಕ್ ಮಾಡ್ತಾ ಇದ್ದಾವೆ ಅವೆಲ್ಲದರಲ್ಲೂ ಕೂಡ ಏನು ಸೇಫ್ಟಿ ನಾರ್ಮ್ಸ್ ಆ್ಯಸ್ ಪರ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೇಫ್ಟಿ ನಾರ್ಮ್ಸ್ ಏನಿದೆ ಮತ್ತು ಏನು ಲೇಬರ್ ಲಾಸ್ ಇದೆ ಅದ್ರ ಪ್ರಕಾರ ಅಲ್ಲಿ ಕ್ರಮ ಕೈಗೊಂಡಿದ್ದಾರೆ ಇಲ್ಲ